ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಮಾತು ಬಹುಶಃ ಬಹಳ ಮೊದಲಿಂದ ನಡ್ಕೊಂಡು ಬರ್ತಾ ಇದೆ. ನಮಗೆ ಈಗ ಸಂಶಯ ಆಗ್ತಾಯಿದೆ ಏನಂತಂದರೆ ಈ ಮಾತು ಕೇವಲ ಮಾತಾಗಿ ಉಳಿದಿದೆ ಅನ್ನುವಂಥ ಸಂಶಯ ನಮಗೆ ಬರ್ತಾ ಇದೆ. ಯಾಕಂತಂದರೆ ಕರ್ನಾಟಕದಲ್ಲಿ ಅನ್ಯ ರಾಜ್ಯದವರು ಬಂದು ಕನ್ನಡಿಗರ ಮೇಲೆ ನಡೆಸುವಂಥ ದೌರ್ಜನ್ಯ ದಿನಂಪ್ರತಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಉಡುಪಿ ಟೋಲ್ಗೇಟ್ನಲ್ಲಿ ಕೆಲಸ ಮಾಡುವಂಥ ಹಿಂದಿ ಭಾಷಿಗರು ನಮ್ಮ ಕನ್ನಡಿಗರ ಮೇಲೆ ನಡೆಸುವಂತಹ ದೌರ್ಜನ್ಯ ನಿಜವಾಗಿಯೂ ಇನ್ನು ಸಹಿಸಲಿಕ್ಕೆ ಅಸಾಧ್ಯವಾದಂಥ ಮಾತು. ಮೊನ್ನೆ ಕಳೆದ ತಿಂಗಳು ಮಾಜಿ ಸೈನಿಕರೊಬ್ಬರಿಗೆ ಸಾಸ್ತಾನ ಟೋಲ್ಗೇಟ್ನಲ್ಲಿ ಅವರನ್ನು ವಾಹನದಿಂದ ಕೆಳಗಿಳಿಸಿ ಒಂದು ಅವಮಾನಕರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಂತರ ಕ್ಷಮೆಯನ್ನು ಕೇಳಿದ್ದಾರೆ. ಮೊನ್ನೆ ಶನಿವಾರ ದಿನ ನಮ್ಮ ಕನ್ನಡ ಪರ ಹೋರಾಟಗಾರರು ಹೆಜಮಾಡಿಯ ಟೋಲ್ಗೇಟ್ನಲ್ಲಿ ಹೋಗೋ ಸಂದರ್ಭದಲ್ಲಿ ಹಿಂದಿ ಭಾಷೆಯನ್ನು ಮಾತಾಡುವಂತಹ ವ್ಯಕ್ತಿ ವಾಗ್ವಾದ ನಡೆಸಿ ಹಿಂದಿಯಲ್ಲಿ ಬದ್ಮಾಶ್ ಲೋಗ್ ಅನ್ನುವಂತಹ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ದಾನೆ. ಅದರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವ ಬಂದು ಸಾರಿ ಹೇಳ್ತಾರೆ. ಇದು ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. ನಾವು ಕಂಪ್ಲೇಂಟ್ ಮಾಡೋದು, ಇವರ ಚಾಳಿಯನ್ನು ಬಿಡುವುದಿಲ್ಲ, ನಾವು ಕಂಪ್ಲೇಂಟ್ ಮಾಡೋದು, ಬರೋದು ಗಲ್ತಿ ಹೋಗ ಮಾಫ್ ಕರೋ ಅಂತೇಳಿ, ಅದು ಸಹ ಕನ್ನಡದಲ್ಲೆಲ್ಲ ಹಿಂದಿಯಲ್ಲಿ ಅವರ ಒಂದು ಇದು ಅತಿರೇಕ ಇದೆಯಲ್ಲ, ಇದು ಹೆಚ್ಚಾಗಿದೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದೇನಂತಂದರೆ ಇಂದು ಇದೆ ಅಂತ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇಂಥ ಘಟನೆ ಇನ್ನು ನಡೆದದ್ದೇ ಆದರೆ ಖಂಡಿತವಾಗಿ ನಾವು ಅವರದ್ದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೇವೆ. ಅದೇನಾದರೂ ತೊಂದರೆ ಇಲ್ಲ. ನಾವು ಕೇಸ್ ಹಾಕಿಸ್ಕೊಳ್ಳಿಕ್ಕೆ ಹಿಂದೆ ಹೋಗೋರಲ್ಲ ಈ ವಿಚಾರದಲ್ಲಿ, ಇನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಬಂಧಪಟ್ಟ ಇಲಾಖೆಯನ್ನು, ಪೊಲೀಸ್ ಇಲಾಖೆ ಈ ಬಗ್ಗೆ ಒಂದು ವಿಶೇಷವಾದ ಗಮನ ಹರಿಸಬೇಕು. ಆ ಕಂಪನಿಯನ್ನು ಆಗ್ರಹ ಮಾಡೋದಂದರೆ ಕೂಡಲೇ ಅನ್ಯ ರಾಜ್ಯದವರು ಯಾರು ಕೆಲಸಕ್ಕಿದ್ದಾರೆ ಅವ್ರು ಎಲ್ಲರನ್ನು ತೆಗೆದು ನಮ್ಮ ರಾಜ್ಯದಲ್ಲೆಲ್ಲ ಜನ ಇಲ್ಲ ಅಂತಲೆಲ್ಲ ಕೆಲಸಕ್ಕೆ ನಮ್ಮ ಸ್ಥಳೀಯರಿದ್ದಾರೆ, ಅವರಿಗೆ ಕೆಲಸ ಕೊಡಿ. ಒಂದು ವೇಳೆ ಈ ಘಟನೆ ಇನ್ನು ಪುನರಾವರ್ತನೆ ಆದರೆ ನಾವು ಅವರದ್ದೇ ದಾಟಿಯಲ್ಲಿ ನಾವು ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಇಂಥ ಘಟನೆಗಳು ಪುನರಾವರ್ತನೆ ಆದರೆ ಖಂಡಿತವಾಗಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಟೋಲ್ಗೇಟ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದೇನಾದರೂ ಆ ಟೋಲ್ಗೇಟ್ ನಿರ್ವಹಿಸುವಂತಹ ಕಂಪನಿ ಅದಕ್ಕೆ ಹೊಣೆಗಾರರಾಗ್ತದೆ. ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಆ ಒಂದು ಕಂಪನಿ ಮೊದಲಿಗೆ ನವಯುಗ ಅನ್ನುವಂಥ ಹೆಸರಿನಲ್ಲಿ ಅಲ್ಲಿ ಪ್ರಾರಂಭವಾದ ಸಂದರ್ಭದಲ್ಲಿ ನಾವು ಒಂದು ಹಳೆಯ ಒಂದು ನೆನಪುಗಳನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ನಾನೊಂದು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಫ್ರೀಯನ್ನು ಉಚಿತವಾಗಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸತತ 48 ದಿನಗಳ ಕಾಲ ಅನಿರ್ದಿಷ್ಟವಾದಿ ಹೋರಾಟವನ್ನು ಹಮ್ಮಿಕೊಂಡು ಆ ಬಳಿಕ 2 ವರ್ಷಗಳ ಕಾಲ ಇಡೀ ಜಿಲ್ಲಾ ಪಂಚಾಯತ್, ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಉಚಿತಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಸಂಘಟನೆ ನಮ್ಮದು. ಆ ದಿನಗಳಲ್ಲಿ 48 ದಿನಗಳ ಕಾಲ ನಾವು ಹೋರಾಟವನ್ನು ನಡೆಸಿರುವಂಥ ಒಂದು ಘಟನೆ ಅಲ್ಲಿ ನಡೆದಿತ್ತು. ಅದೊಂದು ನೆನಪಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ.